ಎಲ್ಲರಿಗೂ ನಮಸ್ಕಾರ. ಸ್ವಾತಿ ಸ್ಟೇಷನ್ಗೆ ಸ್ವಾಗತ. ಇವತ್ತು ನಾನೊಂದು ಸೈಡ್ ಡಿಶ್ ಮಾಡ್ತಾ ಇದ್ದೀನಿ. ಸೈಡ್ ಡಿಶ್ ಅಂದರೆ ಅದು ಸಾಗು, ಅದು ಅದರಲ್ಲೇ ವೆಜಿಟೇಬಲ್ ಸಾಗು. ವೆಜಿಟೇಬಲ್ ನಿಮಗೆ ಇಷ್ಟವಾದ ತರಕಾರಿಯನ್ನು ಹಾಕಿ ಯಾವ ಥರ ಮಾಡೋದು ಅಂತ ಹೇಳ್ತೀನಿ. ನಾನಿಲ್ಲಿ ಈಸಿ ರೆಸಿಪಿ ತೋರಿಸ್ತಾ ಇದ್ದೀನಿ. ಇದು ಒಂದು 10 to 15 ಮಿನಿಟ್ಸಲ್ಲಿ ಮುಗಿದು ಹೋಗ್ಬಿಡುತ್ತೆ. ಜಾಸ್ತಿ ಟೈಮ್ ಅಂದರೆ ಇದು ಕಟ್ ಮಾಡೋದ್ರಲ್ಲಿ ಆಲ್ಮೋಸ್ಟ್ ಟೈಮ್ ಕವರ್ ಆಗಿಬಿಡುತ್ತೆ. ಸೊ ಅದು ಈಸಿಯಾಗಿ ಯಾವ ಥರ ಮನೆಯಲ್ಲಿ ಮಾಡ್ಕೊಳ್ಳೋದು ಅಂತ ಹೇಳ್ತೀನಿ. ಇದು ಬೆಳಗಿನ ಉಪಹಾರಕ್ಕೆ ಮತ್ತು ಮಧ್ಯಾಹ್ನ ಲಂಚ್ಗೆ, ರಾತ್ರಿ ಡಿನ್ನರ್ಗೂ ಚೆನ್ನಾಗಿರುತ್ತೆ. ಜಾಸ್ತಿ ಮಸಾಲ ಹಾಕದೆ ಮಾಡ್ತಾ ಇರೋದು. ಮತ್ತು ಇದು ಪೂರಿ, ಚಪಾತಿ ಜೊತೆ ಮತ್ತು ರೈಸ್ ಜೊತೆ ಎಲ್ಲ ಆಲ್ಮೋಸ್ಟ್ ಸೆಟ್ ಆಗುತ್ತೆ. ಇದು ಒನ್ ಟೈಮ್ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಮತ್ತು ಲಂಚ್ ಬಾಕ್ಸು ಚೆನ್ನಾಗಿರುತ್ತೆ. ಈಸಿಯಾಗಿ ಮನೆಯಲ್ಲಿ ಯಾವ ಥರ ಮಾಡೋದು ಅಂತ ಹೇಳ್ತೀನಿ. ಇನ್ನು ನನ್ನ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಗೆ ಶೇರ್ ಮಾಡಿ. ಬನ್ನಿ ನಾನು ಯಾವ ಥರ ಮಾಡಿದ್ದೀನಿ ಅಂತ ಹೇಳ್ತೀನಿ. ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸು ಮತ್ತು ಏನೇನು ವೆಜಿಟೇಬಲ್ ಹಾಕಿದ್ದೀನಿ ಅಂತ ಹೇಳ್ತೀನಿ. ಇದು ತುಂಬ ಸಿಂಪಲ್ಲಾಗಿ ಮತ್ತು ಈಸಿಯಾಗಿ ಮಾಡ್ಕೊಳ್ಬಹುದು. ಇಲ್ಲಿ ನಾನು ತೊಗೊಂಡಿರೋ ವೆಜಿಟೇಬಲ್ಸ್ ಹೇಳ್ತಿದ್ದೀನಿ. ನಾನಿಲ್ಲಿ ನವಿಲುಕೋಲು ಅಥವಾ ನವಿಲುಕೋಸು ಒಂದು ದೊಡ್ಡ ಸೈಜ್ ತೊಗೊಂಡಿರೋದು, 10 ರಿಂದ 15 ಬೀನ್ಸ್ ತೊಗೊಂಡಿರೋದು, ಮತ್ತು ಒಂದು ಮೀಡಿಯಮ್ ಸೈಜ್ ಆನಿಯನ್ ತೊಗೊಂಡಿರೋದು, ಅರ್ಧ ಕಪ್ಪು ಗ್ರೀನ್ ಪೀಸ್ ತೊಗೊಂಡಿರೋದು, ಒಂದು ಮೀಡಿಯಮ್ ಸೈಜ್ ಕ್ಯಾರೆಟ್ ತೊಗೊಂಡಿರೋದು. ಇಲ್ಲಿ ನಿಮಗೆ ಇಷ್ಟವಾದ ತರಕಾರಿನೂ ತೊಗೊಳ್ಬೋದು. ರುಬ್ಕೊಳ್ಳೋಕ್ಕೆ 8 ಕ್ಯಾಶು ತೊಗೊಂಡಿರೋದು, ಮತ್ತು 1 ಟೀ ಸ್ಪೂನಷ್ಟು ಗಸಗಸೆ, 1 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 3 ಹಸಿರು ಮೆಣಸಿನ್ಕಾಯಿ, ಅರ್ಧ ಟೀ ಸ್ಪೂನಷ್ಟು ಸೋಂಪು, ಅರ್ಧ ಇಂಚು ಚಕ್ಕೆ, 1 ಲವಂಗ, 1 ಟೇಬಲ್ ಸ್ಪೂನಷ್ಟು ಹುರುಗಡ್ಲೆ, ಮತ್ತು ಅರ್ಧ ಕಪ್ಪಷ್ಟು ಕಾಯಿ ತುರಿ ಅಥವಾ ಹಸಿ ಕೊಬ್ಬರಿ ಬೇಕು. ಇದೆಲ್ಲನೂ ರುಬ್ಕೊಳ್ಳೋಕ್ಕೆ ಮೊದಲಿಗೆ ಒಂದು ಕುಕ್ಕರ್ ಇಟ್ಕೊಳ್ಬೇಕು. ಒಗ್ಗರಣೆಗೆ ನಾನಿದು ಕುಕ್ಕರಲ್ಲಿ ಮಾಡ್ತಾ ಇರೋದು. ಅದರಲ್ಲಿ 2 ರಿಂದ 3 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ಬೇಕು. ನಾನು ಕುಕ್ಕರಲ್ಲಿ ಈಸಿಯಾಗಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಆಯಿಲ್ ಬಿಸಿ ಆದಮೇಲೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ಬೇಕು. ಜೀರಿಗೆ ಫ್ರೈ ಆದಮೇಲೆ ಇಲ್ಲಿ ಆನಿಯನ್ ಹಾಕೊಳ್ತಾ ಇರೋದು. ಆನಿಯನ್ ಹಾಗೆ 1-2 ನಿಮಿಷ ಹಾಗೆ ಫ್ರೈ ಮಾಡ್ಕೋಬೇಕು. ಅದರ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ತಾ ಇರೋದು ಒಗ್ಗರಣೆಯಲ್ಲಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡು ಫ್ರೈ ಮಾಡ್ಕೊಳ್ಬೇಕು. ಇವಾಗ ನಾವು ಏನೇನು ವೆಜಿಟೇಬಲ್ಸ್ ತೊಗೊಂಡಿರ್ತೀವೋ ಅದನ್ನೆಲ್ಲನೂ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು. ಮಸಾಲ ರುಬ್ಕೊಳ್ಳೋಕ್ಕೆ ಪುಟಾಣಿ, ಹಸಿರು ಮೆಣಸಿನ್ಕಾಯಿ, ಸೋಂಪು, ಚಕ್ಕೆ, ಲವಂಗ ಎಲ್ಲನೂ ಹಾಕ್ಕೊಂಡು ಮಿಕ್ಸಿಯಲ್ಲಿ ಹಾಕ್ಕೊಂಡು ಬರಬೇಕು. ಇದೆಲ್ಲನೂ ಮಿಕ್ಸಿಯಲ್ಲಿ ಹಾಕಿ ಪೇಸ್ಟ್ ಥರ ರುಬ್ಕೊಳ್ಬೇಕು. ಅದ್ರ ಜೊತೆಗೇ ಕ್ಯಾಶು ಮತ್ತು ಗಸಗಸೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು. ಇವಾಗ ವೆಜಿಟೇಬಲ್ ಫ್ರೈ ಆಗಿದೆ. 2 ನಿಮಿಷ ವೆಜಿಟೇಬಲ್ ಫ್ರೈ ಮಾಡಿದರೆ ಸಾಕು. ಹಸಿ ವಾಸನೆ ಹೋದರೆ ಸಾಕಷ್ಟೆ. ನೋಡಿ, ಪೇಸ್ಟ್ ಆಗಿದೆ, ಸ್ಮೂತ್ ಪೇಸ್ಟ್ ಆಗಿದೆ. ಇವಾಗ ಆ ಪೇಸ್ಟನ್ನು ವೆಜಿಟೇಬಲಲ್ಲಿ ಹಾಕ್ಕೊಳ್ಬೇಕು. ಮಿಕ್ಸ್ ಮಾಡ್ಕೊಳ್ಬೇಕು. ಸ್ವಲ್ಪ ನೀರು ಹಾಕಿ ನಾನು ಇದರಲ್ಲಿ ಹಾಕ್ತಾ ಇರೋದು ಉಳಿದಿರೋದಲ್ಲೂ.
ಇವಾಗ ನಿಮಗೆ ಯಾವ ಥರ ಕನ್ಸಿಸ್ಟೆನ್ಸಿ ಬೇಕಲ್ಲ ಅಷ್ಟು ನೀರು ಹಾಕ್ಕೊಂಡು ಇವಾಗಲೇ ಹಾಕ್ಕೊಳ್ಬೇಕು. ನಾನಿಲ್ಲಿ ದೋಸೆ ಮಾಡ್ತಾ ಇರೋದು, ಅದಕ್ಕೆ ಈ ಥರ ಕನ್ಸಿಸ್ಟೆನ್ಸಿ ಮಾಡ್ತಿರೋದು. ನಾನಿಲ್ಲಿ 250 ml ಅಷ್ಟು ನೀರು ಹಾಕ್ಕೊಂಡಿರೋದು. ಇದು 3 ಜನಕ್ಕೆ, ಇದು 3 ಜನ ತಿನ್ಬೋದು. ದೋಸೆ, ಪೂರಿ, ಚಪಾತಿ ಜೊತೆ ಎಲ್ಲದಕ್ಕೂ ಸೆಟ್ ಆಗುತ್ತೆ. ಇವಾಗ ನೀರು ಹಾಕೊಂಡು ಹಾಗೆ ಕುದಿಯಲು ಬಿಡಬೇಕು. ಗಾರ್ನಿಷಿಂಗ್ಗೆ ಕೊರಿಯಂಡರ್ ಹಾಕೊಳ್ತಾ ಇರೋದು ಇವಾಗಲೇ. ಅದ್ರ ಜೊತೆಗೆ ಅರ್ಧ ಟೀ ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಿರೋದು. ತುಪ್ಪ ಏನಕ್ಕೆ ಹಾಕೊಳ್ಳೋದಂದರೆ ಮಸಾಲ ಸ್ಪೈಸಿ ಜಾಸ್ತಿ ಆಗೋದಿಲ್ಲ ಮತ್ತು ಫ್ಲೇವರು ತುಂಬ ಚೆನ್ನಾಗಿ ಬರುತ್ತೆ. ಸೊ ಅದಕ್ಕೋಸ್ಕರ ತುಪ್ಪ ಲಾಸ್ಟಿಗೆ ಕುದಿಯುವಾಗ ಹಾಕ್ಕೊಳ್ಬೇಕು. ಇವಾಗ ಲಿಡ್ ಕ್ಲೋಸ್ ಮಾಡಿ 2 ವಿಸಿಲ್ ಕೂಗಿಸ್ಬೇಕು. ನೋಡಿಲಿ ಆಗಿದೆ, ತುಂಬ ಚೆನ್ನಾಗಿ ಬಂದಿದೆ, ಎಲ್ಲನೂ ಬೆಂದಿದೆ, ವೆಜಿಟೇಬಲ್ಸು ತುಂಬ ಚೆನ್ನಾಗಿ ಬೆಂದಿದೆ. ಆರೋಗ್ಯಕರ ರುಚಿಕರ ವೆಜಿಟೇಬಲ್ ಸಾಗು ರೆಡಿ. ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯವರಿಗೆ ಶೇರ್ ಮಾಡಿ. ಈ ವಿಡಿಯೋ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್.